ಗೈಸ್, ರೀಸೆಂಟಾಗಿ ಆ್ಯಪಲ್ ಅವ್ರದ್ದು ಈವೆಂಟ್ ಇತ್ತು. ಆ ಈವೆಂಟಲ್ಲಿ ಹೊಸ ವರ್ಷನ್ನು iOS 27 ಹೊಸ ಸಾಫ್ಟ್ವೇರ್ ಅಪ್ಡೇಟು, ಅದರಲ್ಲಿ ನಿಮಗೆ ಏನೇನು ಫೀಚರ್ಸ್ಗಳು ಬರುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನೀವು ನೋಡಿಬಿಟ್ರೆ ಮೈ ಜುಮ್ ಅಂದ್ಬಿಡುತ್ತೆ, ಶಾಕ್ ಆಗಿಬಿಡುತ್ತೆ, ಏನೇನೋ ತತ್ತವ್ರಲ್ಲಪ್ಪ ಐಫೋನ್ಗೆ ಅಂತ ಅನಿಸ್ಬಿಡುತ್ತೆ. ಸೊ ನಾನು ನಿಮ್ಗೆ ಇವತ್ತು iOS 27 ಅಪ್ಡೇಟಲ್ಲಿ ನಿಮ್ಗೆ ಏನೇನು ಫೀಚರ್ಸ್ಗಳು ಸಿಗುತ್ತೆ ಮತ್ತು ಯಾವ ಐಫೋನ್ಸ್ಗಳ ಮಾಡೆಲ್ ಮೇಲೆ ಈ ಒಂದು ಅಪ್ಡೇಟ್ ನಿಮಗೆ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಫ್ರೆಂಡ್ಸು ಐಫೋನ್ ಯೂಸ್ ಮಾಡ್ತಾರೆ, ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ನೋಡಿ ಗೈಸ್, ಮೊದಲನೇದಾಗಿ iOS 27 ಅಪ್ಡೇಟು ಸದ್ಯಕ್ಕೆ ಇನ್ನೂ ಬಂದಿಲ್ಲ. ಈವೆಂಟ್ ಮಾಡಿದ್ದಾರೆ ಆ್ಯಂಡ್ ಅದರಲ್ಲಿ ಏನೇನು ಫೀಚರ್ಸ್ಗಳು ಬರುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ, ಏನೇನು ಬರುತ್ತೆ ಅಂತ ಹೇಳಿದ್ದಾರೆ. ಅದು ನಿಮಗೆ ಸದ್ಯದಲ್ಲೇ ಬರುತ್ತೆ. ನಾನು ಬಂದ ಮೇಲೆ ಅದನ್ನು ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅಟ್ ಪ್ರೆಸೆಂಟ್ ಇವಾಗ ಸದ್ಯಕ್ಕೆ ಏನೇನು ಫೀಚರ್ಸ್ಗಳು ಬರುತ್ತೆ ಅಂತ ನಾವು ಲೈಟಾಗಿ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಯಾವ ಐಫೋನ್ ಮಾಡೆಲ್ಸ್ಗಳಿಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇವಾಗ. ಸೊ ನೋಡಿ, ಮೊದಲನೇದಾಗಿ iPhone 11 ಹಿಡಿದು ಆಯಿತಾ, iPhone 11 ಹಿಡಿದು ಅಟ್ ಪ್ರೆಸೆಂಟ್ ಇವಾಗ iPhone 17 Pro Max ತನಕ ಫೋನ್ಸ್ಗಳಿದ್ದಾವೆ. ಇಲ್ಲಿ ತನಕ ಫೋನ್ಸ್ಗಳಿಗೆ ಸೊ ನಿಮಗೆ ಅಪ್ಡೇಟ್ಸ್ಗಳು ಬರ್ತವೆ. ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ನಿಮ್ಮದು ಆ ಒಂದು ಫೋನ್ ಮಾಡೆಲ್ ನಿಮ್ಮದು ಅದೇ ಆಗಿದ್ದರೆ ಸೊ ನಿಮಗೆ ಖಂಡಿತವಾಗ್ಲೂ ಈ ಒಂದು iOS 27 ಅಪ್ಡೇಟ್ ನಿಮಗೆ ಸಿಗುತ್ತೆ ಆಯಿತಾ. ಈ ಫೀಚರ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಏನೇನು ಫೀಚರ್ಸ್ಗಳು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ ಆಯಿತಾ, ವೀಡಿಯೋನ ಲೆಂತು ಮಾಡೋದು ಬೇಡ. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ನಾನು ಈ ವಿಡಿಯೋದಲ್ಲಿ ಹೇಳುವಂಥ ಫೀಚರ್ಸ್ಗಳು ಅಲ್ಲದೆ ಇನ್ನೂ ಫೀಚರ್ಸ್ಗಳು ಕೂಡ ಬಂದಿದ್ದಾವೆ. ಬಟ್ ನಾನು ಕೆಲವು ಫೀಚರ್ಸ್ಗಳನ್ನ ಮೇಯ್ನಾಗಿ ಎತ್ಕೊಂಡು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಮೊದಲನೇ ಫೀಚರ್ಗೆ ಹೋಗ್ಬಿಡೋಣ. ಫಸ್ಟ್ ಫೀಚರ್ ಬಂದು, ಸೊ ನೋಡಿ, ಈಗ ನಿಮ್ಮ ಒಂದು ಐಫೋನಲ್ಲಿ ಸೊ ನೀವು ಲಿಕ್ವಿಡ್ ಗ್ಲಾಸನ್ನು ಇವಾಗ ನೀವು ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು. ಕೆಲವ್ರಿಗೆ ಇದು ಇಷ್ಟನೇ ಆಗ್ತಿರಲ್ಲ, ಕೆಲವ್ರಿಗೆ ಟ್ರಾನ್ಸ್ಪರೆಂಟು ಒಂಥರ ಅನ್ನಿಸ್ತಿತ್ತು, ನನಗೆ ಫುಲ್ಲು ಇದು ಬೇಕು, ಒಂಥರ ಎಲ್ಲ ಫುಲ್ಲು ಟ್ರಾನ್ಸ್ಪರೆಂಟ್ ಬೇಡ ಅಂತ ಇದ್ರು. ಸೊ ಅಂಥವ್ರಿಗೆ ಇವಾಗ ಈ ಲಿಕ್ವಿಡ್ ಗ್ಲಾಸಲ್ಲಿ ಹೊಸ ಅಪ್ಡೇಟ್ ತಂದಿದ್ದಾರೆ. ಸೊ ನೀವು ಡ್ರ್ಯಾಗ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ಕಡಿಮೆನಾದರೂ ಇಟ್ಕೋಬೋದು, ಫುಲ್ಲು ಟ್ರಾನ್ಸ್ಪರೆಂಟ್ ಆದರೂ ಇಟ್ಕೋಬೋದು, ಅಥವಾ ಫುಲ್ಲು ಕವರ್ ಆಗೋ ಥರನಾದರೂ ಇಟ್ಕೋಬೋದು. ಇದು ಫಸ್ಟ್ ಅಪ್ಡೇಟು, ಸಿಂಪಲ್ಲು ಶಿಸ್ತು ಮುಗೀತು ಫಸ್ಟ್ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ನೋಡಿ, ಇವಾಗ ನಿಮ್ಮ ಐಫೋನಲ್ಲಿ ಆ್ಯಪ್ಸ್ಗಳಿರ್ತಾವೆ ನೋಡಿ, ಆ ಆ್ಯಪ್ಸ್ಗಳು ನಿಮಗೆ ತುಂಬ ಸಿಂಪಲ್ಲಾಗಿ ಕಾಣಿಸ್ತಾ ಇರ್ತವೆ. ಜಸ್ಟ್ ಒಂದು ಫೋಟೋ, ಒಂದು ಲೋಗೋ ಟೈಪ್ ಇರುತ್ತೆ. ಈಗ ಆ ಲೋಗೋ ಟೈಪು ಹೆಂಗೆ ಕಾಣುತ್ತೆ ನೆಕ್ಸ್ಟ್ ನಿಮಗೆ ಅಂತಂದರೆ, ಅಪ್ಡೇಟ್ ಬಂದಮೇಲೆ ಆ ಲೋಗೋ ಮೇಲ್ಗಡೆ ಇರುವಂಥ ಒಂದು ಇದೇನಿರುತ್ತೆ, ಆ ಪ್ರಿಂಟ್ ಏನಿರುತ್ತೆ ಅದು ಒಳ್ಳೆ ನಿಮಗೆ 3D ಎಫೆಕ್ಟ್ ಕೊಡುತ್ತೆ ಆಯಿತಾ. ಅಂದರೆ ಈಗ ನೋಡಿ, ಈಗ ಇದು ಮೌಸು ಅಲ್ವಾ, ಆ್ಯಪಲ್ ಮೌಸ್ ಮೇಲೆ ಇಲ್ಲಿ ಆ್ಯಪಲ್ ಲೋಗೋ ಐತೆ, ನಿಮಗೆ ಕಾಣ್ತಾ ಇಲ್ಲ. ಅಲ್ಲಿ ದೂರದಿಂದ ಇದ್ದೀನಿ, ಸ್ವಲ್ಪ ದೂರ ಇದ್ದೀನಿ, ಅದಕ್ಕೋಸ್ಕರ ಕಾಣ್ತಾ ಇಲ್ಲ. ಈ ಲೋಗೋ, ಆ್ಯಪಲ್ ಲೋಗೋ ಏನಿದೆ, ಈ ಮೌಸ್ ಮೇಲ್ಗಡೆ ಇರೋ ಥರ 3D ಎಫೆಕ್ಟು ಆ ಥರ ಕಾಣುತ್ತೆ ನಿಮಗೆ ಎಲ್ಲ ಆ್ಯಪ್ಸ್ಗಳಲ್ಲಿ ಲೋಗೋದಲ್ಲಿ ಆಯಿತಾ. ಪ್ರತಿ ಆ್ಯಪ್ಸ್ ಲೋಗೋದಲ್ಲಿ ಅದೊಂದು ಕಾಣುತ್ತೆ ನಿಮಗೆ. ಸಖತ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮಗೆ. ಐಫೋನ್ನ ಯೂಸ್ ಮಾಡಬೇಕಾದ್ರೆ ಆ ಒಂದು ಫೀಲು ಡಿಫ್ರೆಂಟ್ ಆಗಿರುತ್ತೆ ಆಯಿತಾ. ಸೊ ಇದು ಸೆಕೆಂಡ್ ಅಪ್ಡೇಟ್ ಬರ್ತಾ ಇದೆ. ಇನ್ನು ನೆಕ್ಸ್ಟು ಮೂರನೇ ಅಪ್ಡೇಟ್ ಏನು ಬರ್ತಾ ಇದೆ ಅಂತಂದರೆ, ಇವಾಗ ನೀವು ನಿಮ್ಮ ಒಂದು ಐಫೋನಲ್ಲಿ iOS 27 ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನೀವು ಆ್ಯಪ್ಗಳನ್ನ ಓಪನ್ ಮಾಡ್ತಿರಲ್ಲ, ಆ್ಯಪ್ಸ್ಗಳನ್ನ ಓಪನ್ ಮಾಡಿದಾಗ ಸೊ ನಿಮಗೆ 30% ನಿಮಗೆ ಫಾಸ್ಟಾಗಿ ಓಪನ್ ಆಗುತ್ತೆ ಇನ್ಮೇಲೆ ಆಯಿತಾ. ಫಾಸ್ಟಾಗಿ ಲಾಂಚ್ ಆಗುತ್ತೆ ಮೊದಲಿಗೆ ಹೋಲಿಸ್ಕೊಂಡ್ರೆ. ಇಲ್ಲಿ ನೀವು ಫೋಟೋಸ್ಗಳನ್ನ ತೆಗಿತೀರಲ್ಲ, ಕೆಲವು ಫೋಟೋಸ್ಗಳನ್ನ ನೀವು ಕ್ಯಾಪ್ಚರ್ ಮಾಡಿದ್ದು ಈಗ ನಿಮಗೆ ಫಾಸ್ಟರಾಗಿ ಲೋಡ್ ಆಗುತ್ತೆ ಆಯಿತಾ. 70% ತನಕ ನಿಮಗೆ ಫಾಸ್ಟರಾಗಿ ಲೋಡ್ ಆಗುತ್ತಂತೆ. ಸೊ ಇದೊಂದು ಮಾಡಿದ್ದಾರೆ. ಮತ್ತು ಐಫೋನ್ ಟು ಐಫೋನ್ ನೀವು ಏರ್ ಡ್ರಾಪಿಂದ ನೀವು ಶೇರ್ ಮಾಡ್ಬೋದು ಫೋಟೋಸ್ ವೀಡಿಯೋಸ್ಗಳನ್ನ. ಸೊ ಅದನ್ನು 80% ಫಾಸ್ಟ್ ಮಾಡಿದ್ದಾರೆ ಇವಾಗ. ಓಕೆ, ಸೊ ಇವಾಗ ನೀವು ಇನ್ನೂ ಫಾಸ್ಟಾಗಿ ಶೇರ್ ಮಾಡ್ಕೋಬೋದು ಮೊದಲಿಗಿಂತ. ಸೊ ಮೊದಲು ಫಾಸ್ಟಾಗಿ ಶೇರ್ ಆಗ್ತಿತ್ತು, ಈಗ ಇನ್ನೂ ಫಾಸ್ಟಾಗಿ ಶೇರ್ ಆಗುತ್ತೆ ಅಂತ ಇದೊಂದು ಒಳ್ಳೆ ಗುಡ್ ನ್ಯೂಸು ಐಫೋನ್ ಇಟ್ಕೊಂಡಿರೋರಿಗೆ. ಮತ್ತು ಫಾಸ್ಟರ್ ಬ್ರೌಸಿಂಗ್ ಆ್ಯಂಡ್ ಟ್ರಾನ್ಸ್ಫರಿಂಗ್ ಫೈಲ್ಸ್ ಇನ್ ಐಪ್ಯಾಡ್ OS ಅಲ್ಲಿ ನಿಮಗೆ 5x ಅಪ್ ಟು 5x ನಿಮಗೆ ಫಾಸ್ಟರ್ ಬ್ರೌಸಿಂಗ್ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಇದು ಈ ಒಂದು ಅಪ್ಡೇಟ್ನ ಮೂರನೇ ಅಪ್ಡೇಟಲ್ಲಿ ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ನ ನಾವು ನೋಡೋದಾಯಿತು ಅಂತಂದರೆ, ಇವಾಗ ನೀವು ಮೆಸೇಜಲ್ಲಿ ಏನಾದರೂ ಕಳಿಸಿದಾಗ ಅದರ ಈಗ ಒಂದು ವೀಡಿಯೋ ಫೋಟೋಸ್ ಏನಾದರೂ ಕಳಿಸಿದ್ರೆ ಸೊ ಅಲ್ಲ ನಿಮಗೆ ಕೆಳಗಡೆ ಒಂದು ಇದು ಕಾಣುತ್ತೆ, ಅದು ಎಷ್ಟು ಹೋಗಿದೆ, ಏನಾಗಿದೆ, ಹೋಗಿದೆಯಾ ಇಲ್ವಾ ಅಂತ. ಸೊ ಒಂದು ಟ್ಯಾಬ್ ಕಾಣುತ್ತೆ ಲೈಟಾಗಿ. ಸೊ ಅದನ್ನು ಕೂಡ ನೀವು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು iOS 27ಅಲ್ಲಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋದಾದರೆ ಸರ್ಚ್ ಅಪ್ಡೇಟು. ಸೊ ಈಗ ನೀವು ಏನೋ ಒಂದು ಹುಡುಕಬೇಕಾಗಿರುತ್ತೆ. ಸೊ ಜಸ್ಟ್ ಇವಾಗ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ಒಂದು ಮೇಲಲ್ಲಿ ಏನೋ ಹುಡುಕಬೇಕಾಗಿರುತ್ತೆ. ಸೊ ನೀವು ಜಸ್ಟ್ ಆ ಒಂದು ವರ್ಡನ್ನು ಹಾಕ್ತು ಅಂತಂದರೆ ಆ ಒಂದು ವರ್ಡ್ ಎಲ್ಲೆಲ್ಲಿ ಟೈಪ್ ಆಗಿ ಎಲ್ಲೆಲ್ಲಿ ಸೆಂಡ್ ಮಾಡಿದ್ದೀರಾ ಆ ವರ್ಡನ್ನೆಲ್ಲ ತಗೊಬಂದು ಫಿಲ್ಟರ್ ಮಾಡಿ ನಿಮ್ಗೆ ಇಂಡೆಕ್ಸ್ ಹುಡುಕಿ ಅದು ನಿಮಗೆ ತೋರಿಸ್ಬಿಡುತ್ತೆ. ಓಕೆ, ಸೊ ಆವಾಗ ನೀವು ಈಸಿಯಾಗಿ ಅದು ನೀವು ಏನು ವರ್ಡ್ ಸರ್ಚ್ ಮಾಡಿದ್ದೀರಾ ಆ ಮೆಸೇಜ್ ಬರುತ್ತೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಂಡು ನೀವು ಚೆಕ್ಔಟ್ ಮಾಡ್ಬೋದು. ಓಕೆ, ಸೊ ಇದರಿಂದ ನಿಮಗೆ ಟೈಮು ತುಂಬ ಸೇವ್ ಆಗುತ್ತೆ. ಸೊ ಈ ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟು, ಹೆಣ್ಮಕ್ಳು ಯಾರೆಲ್ಲ ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ 27 ಅಪ್ಡೇಟಲ್ಲಿ iOS 27 ಅಪ್ಡೇಟಲ್ಲಿ ನಿಮಗೆ ಪಿರಿಯಡ್ಸಲ್ಲಿ ಹೊಸ ಒಂದು ಅಪ್ಡೇಟ್ನ ನಿಮ್ಗೆ ಮಾಡಿದ್ದಾರೆ. ಸೊ ನೀವು ಟ್ರ್ಯಾಕ್ ಮಾಡ್ಬೋದು ಪಿರಿಯಡ್ಸು ಯಾವಾಗ ಆಗ್ತಾಯಿದೆ, ಕರೆಕ್ಟಾಗಿ ಆಗ್ತಿಲ್ವಾ ಅಂತ. ಸೊ ನೀವು ಫಸ್ಟೆಲ್ಲ ನೀವು ತೆಗೆದು ಎಲ್ಲ ನೀವು ನೋಡ್ತಾ ಇದ್ರಿ ಐಫೋನಲ್ಲಿ, ನಿಮ್ಮ ಹತ್ರ ಆ್ಯಪಲ್ ವಾಚ್ ಇದೆ ಅಂತಂದರೆ. ಸೊ ಈಗ ನಿಮಗೆ
ಈಗ ನಿಮಗೆ ಯಾವಾಗಲೂ ಒಂದು ಸಲ ಆಗಿರುತ್ತೆ ಪೀರಿಯಡ್ಸು, ಆಯಿತಾ. ಸೊ ಅದು ನಿಮಗೆ ನೆಕ್ಸ್ಟ್ ಟೈಮ್ ಆದಾಗ ಕರೆಕ್ಟ್ ಟೈಮಲ್ಲಿ ಆಗಿದೆಯಾ ಇಲ್ವಾ, ಏನಾದ್ರು ಡಿಲೇ ಆಗಿದೆಯಾ, ಸೊ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಇವಾಗ ಆ್ಯಪಲ್ ಅವರು ನಿಮಗೆ ನೋಟಿಫೈ ಮಾಡ್ತಾರೆ. ಸೊ ಅದರಿಂದ ನಿಮ್ಮ ಪೀರಿಯಡ್ಸು ಕರೆಕ್ಟ್ ಟೈಮಲ್ಲಿ ಆಗ್ತದೆಯಾ ಇಲ್ವಾ ಅಂತ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು. ಸೊ ಈ ಒಂದು ಅಪ್ಡೇಟ್ನ ತಂದಿದ್ರೆ ತುಂಬ ಒಳ್ಳೆ ಅಪ್ಡೇಟು, ಹೆಣ್ಮಕ್ಳುಗಳಿಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ನೀವು ನಿಮ್ಮ ಹತ್ರ ಏರ್ಪಾಡ್ಸ್ ಇದೆ ಅಂತಂದರೆ, ಓಕೆ, ಸೊ ಏರ್ಪಾಡ್ಸ್ ಇದೆ ಅಂತಂದರೆ ನೀವು ಇವಾಗ ಮಾಡ್ಯುಲೇಷನ್ ಮಾಡ್ಕೋಬೋದು. ಸೊ ನಿಮಗೆ ಆಡಿಯೋ ಬರ್ತಾ ಇರುತ್ತಲ್ಲ, ಕೇಳ್ತಾ ಇರ್ತೀರಲ್ಲ, ಸೊ ಅದು ನಿಮಗೆ ಎಲ್ಲಿ ಕಡಿಮೆ ಬೇಕು ಎಲ್ಲಿ ಜಾಸ್ತಿ ಬೇಕು ಈ ಥರ ಮಾಡ್ಯುಲೇಷನ್ ಮಾಡ್ಕೊಳ್ಬೋದು. ಕ್ರೇಜಿ ಅಪ್ಡೇಟ್ ಇದು ಕೂಡ. ಸೊ ಇದು ಕೂಡ ಬರ್ತದೆ iOS 27 ಓಕೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಚೈಲ್ಡ್ ಸೇಫ್ಟಿ ಮೇಲೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಅಂತಂದರೆ ಈಗ ಮಕ್ಳುಗಳು ಐಫೋನ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ, ಕೆಲವೊಂದು ಮಕ್ಳುಗಳಿಗೆ ತಗೊಟ್ಟಿರ್ತಾರೆ ಪೇರೆಂಟ್ಸ್ಗಳು. ಸೊ ಅವರ ಮಕ್ಳುಗಳನ್ನ ಇವಾಗ ನೀವು ಹ್ಯಾಂಡಲ್ ಮಾಡ್ಬೋದು. ಸ್ಕ್ರೀನ್ ಟೈಮನ್ನು ಸೆಟ್ ಮಾಡ್ಬೋದು. ಒಂದು ಆ್ಯಪನ್ನ ಇಷ್ಟೊತ್ತು ಮಾತ್ರ ಅವ್ರು ಓಪನ್ ಮಾಡೋಕ್ಕಾಗೋದು, ಆ ಥರ ನೀವು ಮಾಡ್ಬೋದು. ಅಷ್ಟೊತ್ತು ಆದಮೇಲೆ ಅವ್ರು ಅದನ್ನು ಓಪನ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ಇವಾಗ ಸ್ಕ್ರೀನ್ ಟೈಮ್ನೆಲ್ಲ ನೀವು ಸ್ಕೆಡ್ಯೂಲ್ ಮಾಡ್ಬೋದು. ಸೊ ಇದೊಂದು ಅಪ್ಡೇಟ್ನ ತರ್ತಾ ಇದ್ದಾರೆ ಚೈಲ್ಡ್ ಸೇಫ್ಟಿಗೋಸ್ಕರ. ಸೊ ಓಕೆ, ಸೊ ಇದೊಂದು ಅಪ್ಡೇಟ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಈಗ ನೋಡಿ, ಈಗ ನೀವು ಯಾವುದೋ ಒಂದು ಕಾಲಲ್ಲಿ ಇರ್ತೀರಾ, ನೀವೊಂದು ಟ್ರೈನ್ ಟಿಕೆಟ್ನೇ ಬುಕ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಆ ಟ್ರೈನ್ ಟಿಕೆಟು PNR ನಂಬರ್ ನಿಮಗೆ ಬೇಕಾಗಿರುತ್ತೆ. PNR ನಂಬರ್ ಕೇಳ್ತಾರೆ ನಿಮಗೆ. ಸೊ ಆಗ ನಿಮಗೆ ಸಿರಿ ಆಟೋಮೆಟಿಕಲಿ ಐಡೆಂಟಿಫೈ ಮಾಡಿ ನಿಮ್ಮ ಒಂದು PNR ನಂಬರ್ ಎಲ್ಲಿದೆ, ಸೊ ಅದನ್ನು ಹುಡುಕಿ, ಸೊ ನಿಮ್ಗೆ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ಬಿಡುತ್ತಂತೆ, ಆಯಿತಾ. ಸೊ ಈ ಒಂದು ಅಪ್ಡೇಟ್ನ ತರ್ತಾ ಇದ್ದಾರೆ. ಸೊ ಇದರಿಂದ ನಿಮಗೆ ಹುಡ್ಕೋದು ತಡ್ಕೋದು ಇವೆಲ್ಲವೂ ಕೂಡ ಇರಲ್ಲ, ತುಂಬ ಈಸಿ ಆಗುತ್ತೆ ಲೈಫು. ಸೊ ಇದೊಂದು ಸಖತ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಫೋಟೋಸ್ ಆ್ಯಪಲ್ಲಿ ಒಂದು ಅಪ್ಡೇಟ್ ತರ್ತಾ ಇದ್ದಾರೆ. ಇದರಲ್ಲಿ ತುಂಬ ಅಪ್ಡೇಟ್ಸ್ ತಂದಿದ್ದಾರೆ. ಅದರಲ್ಲಿ ಮೇಯ್ನಾಗಿ ಕೆಲವೊಂದು ಫೋಟೋ ಕ್ಲಿಕ್ ಮಾಡಿರ್ತೀರಲ್ಲ, ಆ ಫೋಟೋಗಳು ಒಂದು ಆ್ಯಂಗಲಲ್ಲಿ ಕ್ಲಿಕ್ ಮಾಡಿರ್ತಾರೆ. ಈಗ ನೆಟ್ಟಿಗೆ ಅಂತಂದರೆ ನೆಟ್ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ, ಸೊ ಈಗ ಅದನ್ನು ನೀವು AI ಸೊ ನೀವು ಆ್ಯಂಗಲ್ನು ಕೂಡ ಚೇಂಜ್ ಮಾಡ್ಬೋದು. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಸೊ ಬೇರೆ ಆ್ಯಂಗಲಲ್ಲೂ ಕೂಡ ಆ ಫೋಟೋ ತೋರಿಸುತ್ತೆ. ಹಿಂಗೆ ಸೈಡ್ ವ್ಯೂವಿಂದ ಬೇಕು ಅಂತಂದರೆ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಸೈಡ್ ವ್ಯೂ ಅಂತ ತೋರಿಸುತ್ತೆ. ಸೊ ಇದೊಂದು ಅಪ್ಡೇಟ್ನ ತಂದಿದ್ದಾರೆ. ಮತ್ತು ಇನ್ನೂ ಫೋಟೋಸ್ ಆ್ಯಪಲ್ಲಿ ತುಂಬ ಅಪ್ಡೇಟ್ಸ್ಗಳನ್ನ ತಂದಿದ್ದಾರೆ. ಅದು ನಾನು ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಳ್ತೀನಿ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇನ್ನೂ ಬೆಜನ್ ಕ್ರೇಜಿ ಅಪ್ಡೇಟ್ಸ್ಗಳನ್ನ ತಂದಿದ್ದಾರೆ. ಮತ್ತು ಇದು ಶಾರ್ಟ್ಕಟ್ ಆ್ಯಪಲ್ಲೂ ಕೂಡ ತುಂಬ ಅಪ್ಡೇಟ್ಸ್ಗಳನ್ನ ತಂದಿದ್ದಾರೆ. ಮತ್ತು ಸಿರಿಯಲ್ಲೂ ಕೂಡ ತುಂಬ ಅಪ್ಡೇಟ್ಸ್ಗಳನ್ನ ತಂದಿದ್ದಾರೆ. ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಮೇಯ್ನಾಗಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥದ್ದು. ಸೊ ಯಾವ್ಯಾವ ಅಪ್ಡೇಟ್ಗಳು ಬರ್ತದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬಂದ ಮೇಲೆ ಇನ್ನೂ ಸಖತ್ತಾಗಿ ಯೂಸ್ ಮಾಡೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.